ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ತಮ್ಮನೇಲಿ ನೋಡಿನೇ ನಿಮ್ಗೆ ಗೊತ್ತಾಗಿರುತ್ತೆ ಇದು ನನ್ನ ಮಾಲ್ಡೀವ್ಸ್ ವ್ಲಾಗ್ ಅಂತ. ಯಾರಾದ್ರೂ ಮಾಲ್ಡೀವ್ಸ್ಗೆ ಹೋಗ್ಬೇಕು ಅನ್ನೋ ಪ್ಲಾನ್ ಅಲ್ಲಿ ಇರೋರಿಗೆ ಈ ವಿಡಿಯೋ ಡೆಫಿನೆಟ್ ಆಗಿ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೂ ಮುಂಚೆ ಇನ್ನ ಯಾರಾದ್ರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬ್ಯಾಂಗ್ಳೂರಿಂದ ಮಾಲೆಗೆ ಫ್ಲೈಟ್ ಇದ್ದಿದ್ದು ನಮಗೆ 1:30ಗೆ, ಬಟ್ ನಾವು ಮಾರ್ನಿಂಗ್ 10:30ಗೆ ನಾವು ಏರ್ಪೋರ್ಟಲ್ಲಿ ಇದ್ವಿ. ಯಾಕಂತ ಹೇಳಿದ್ರೆ ಯಾವುದೇ ಇಂಟರ್ನ್ಯಾಷನಲ್ ಫ್ಲೈಟಲ್ಲಿ ನಾವು ಹೋಗಬೇಕು ಅಂತ ಹೇಳಿದ್ರೆ ನಾವು 3 hours ಮುಂಚೆನೇ ನಾವು ಏರ್ಪೋರ್ಟಲ್ಲಿ ಇರಬೇಕು. ಯಾಕಂದರೆ ಅಲ್ಲಿ ತುಂಬ ಪ್ರೊಸೀಜರ್ಸ್ ಇರುತ್ತೆ, ನಮ್ಗೆ ಅಲ್ಲಿ ಆರಾಮಾಗಿ ಟೈಮ್ ಹೋಗ್ಬಿಡುತ್ತೆ. ಸೊ ಯಾವ್ದಾದ್ರು ಇಂಟರ್ನ್ಯಾಷನಲ್ ಟ್ರಿಪ್ ಹೋಗಬೇಕು ಅಂದರೆ 3 hours ಮುಂಚೆನೇ ಎಲ್ಲರೂ ಏರ್ಪೋರ್ಟಲ್ಲಿದ್ದರೆ ಒಳ್ಳೆಯದು. ನಾವು ಗೋಯಿಬಿಬೋ ಅನ್ನೋ ಆ್ಯಪಲ್ಲಿ ಇಂಡಿಗೋ ಏರ್ಲೈನ್ನ ಬುಕ್ ಮಾಡ್ಕೊಂಡಿದ್ವಿ. ನಾನು ಫಸ್ಟ್ ಟೈಮ್ ಫ್ಲೈಟಲ್ಲಿ ಹೋಗ್ತಾ ಇರೋದ್ರಿಂದ ನಂಗೆ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇತ್ತು. ಅದನ್ನು ನಾನು ಆ ಫೀಲಿಂಗ್ಸ್ ನಾನು ನಿಜ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ಅಷ್ಟು ಖುಷಿ ಇತ್ತು. ನಾನು ಏರ್ಪೋರ್ಟ್ನ ಹೊರಗಡೆಯಿಂದ ನೋಡಿದ್ದೆ, ಒಳಗಡೆ ಯಾವತ್ತೂ ಬಂದಿರಲಿಲ್ಲ. ಈ ಒಳಗಡೆ ನೋಡಿದರೆ ಬ್ಯಾಂಗ್ಳೂರ್ ಏರ್ಪೋರ್ಟ್ ಎಷ್ಟು ರಿಚ್ ಆಗಿದೆಯಪ್ಪ ಅಂತ ಅನ್ನಿಸ್ತಾ ಇತ್ತು, ಅಷ್ಟು ಸಖತ್ತಾಗಿದೆ. ಸ್ವಲ್ಪ ಬೇಗ ಹೋದರೆ ಏರ್ಪೋರ್ಟ್ ಎಲ್ಲ ನೋಡ್ಬೋದು, ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಬೋದು, ತುಂಬಾ ಚೆನ್ನಾಗಿರುತ್ತೆ. ಹೋಗೋರು ಲಾಸ್ಟ್ ಮೂಮೆಂಟಲ್ಲಿ ಹೋಗಬೇಡಿ, ಸ್ವಲ್ಪ ಬೇಗ ಹೋಗಿ. ನೀವು ಏರ್ಪೋರ್ಟಲ್ಲಿ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ನೋಡೋದಕ್ಕೆ. ಫ್ಲೈಟ್ ಇನ್ಫಾರ್ಮೇಷನ್ ಡೀಟೇಲ್ಸಲ್ಲಿ ನಿಮ್ಮ ಫ್ಲೈಟ್ ಎಷ್ಟೊತ್ತಿಗಿದೆ ಅಂತ ಒಂದ್ಸಲ ಡೀಟೇಲಾಗಿ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ನೀವು ಫ್ಲೈಟಲ್ಲಿ ಹೋಗ್ಬೇಕಾದ್ರೆ ಲಗೇಜಲ್ಲಿ ಯಾವ್ಯಾವ ಐಟಮ್ ಇರಬೇಕು, ಯಾವುದ್ಯಾವುದು ಅಲೋ ಮಾಡಲ್ಲ ಅನ್ನೋ ಡೀಟೇಲ್ಸ್ ಎಲ್ಲ ಇರುತ್ತೆ. ಸೊ ಅದನ್ನೊಂದ್ಸಲ ಚೆಕ್ ಮಾಡಿಕೊಂಡ್ರೆ ಒಳ್ಳೆಯದು. ಇಲ್ಲಾಂದರೆ ಸೆಕ್ಯೂರಿಟಿ ಟೈಮಲ್ಲಿ ಅದನ್ನೆಲ್ಲ ಡಸ್ಟ್ಬಿನ್ಗೆ ಬಿಸಾಕ್ತಾರೆ. ಇವಾಗ ನಾವು ಚೆಕ್ ಇನ್ ಕೌಂಟರ್ ಹತ್ರ ಹೋಗ್ತಾ ಇದ್ದೀವಿ. ಚೆಕ್ ಇನ್ ಕೌಂಟರ್ ಹತ್ರ ಹೋಗಿ ಲಗೇಜ್ ಎಲ್ಲ ಚೆಕ್ ಇನ್ ಮಾಡಿ ಬೋರ್ಡಿಂಗ್ ಪಾಸ್ನ ತೊಗೊಬೇಕು. ಬೋರ್ಡಿಂಗ್ ಪಾಸ್ ತೊಗೊಂಡಾದ್ಮೇಲೆ ಸೆಕ್ಯೂರಿಟಿ ಚೆಕಿಂಗ್ ಎಲ್ಲ ಮಾಡ್ತಾರೆ. ಅದೆಲ್ಲ ಮಾಡಿಕೊಂಡು ನಾವು ಸ್ವಲ್ಪ ಫ್ರೀ ಆಗಿರ್ತೀವಲ್ಲ, ಸೊ ಆ ಟೈಮಲ್ಲಿ ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಬೋದು. ಏರ್ಪೋರ್ಟಲ್ಲಿ ಬೋರ್ಡಿಂಗ್ ಗೇಟ್ ಹತ್ರ ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ವಿ. ಇನ್ನು ಬೋರ್ಡಿಂಗ್ ಗೇಟ್ ಓಪನ್ ಆಗಿರಲಿಲ್ಲ. ಸೊ ಫ್ಲೈಟ್ಸ್ ಎಲ್ಲ ನೋಡ್ಕೊಂಡು ಮೊಬೈಲ್ ಎಲ್ಲ ಚಾರ್ಜಿಂಗ್ ಹಾಕೊಳ್ಳೋದಿತ್ತು. ಅಲ್ಲಿ ಸ್ವಲ್ಪ ನಮ್ಗೆ ಟೈಮ್ ಆಯಿತು. ಆಲ್ಮೋಸ್ಟ್ 1 month ವೆಯ್ಟ್ ಮಾಡ್ತಾ ಇದ್ದೆ ನಾನು ಬುಕ್ ಮಾಡಿದಾಗ್ಲಿಂದ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇತ್ತು. ನನ್ನ ಖುಷಿಗಿಂತ ನನ್ನ ಮಗ ಜಾಸ್ತಿ ಖುಷಿ ಪಡ್ತಾ ಇದ್ದ. ಯಾಕೆ ಅಂತ ಹೇಳಿದರೆ ನಾನು ಅವ್ನಿಗೆ ಹೇಳ್ತಾನೆ ಇದ್ದೆ ನಾವು ಫ್ಲೈಟಲ್ಲಿ ಹೋಗ್ತೀವಿ ಅಂತ. ಸೊ ಅವನು ಕೂಡ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದ. ನಾವು 3 ಜನ ಇದ್ದಿದ್ದರಿಂದ ನಮಗೆ ಲೆಫ್ಟ್ ಸೈಡ್ಗೆ ವಿಂಡೋ ಸೀಟೇ ಸಿಕ್ತು. ಅದರಲ್ಲಿ ವಿಂಡೋ ಸೀಟಲ್ಲಿ ನನ್ನ ಮಗನೇ ಕುತ್ಕೊಂಡಿದ್ದ, ನನಗಂತೂ ಸೀಟ್ ಕೊಡಲಿಲ್ಲ ಅವನು. ವಿಂಡೋ ಸೀಟ್ ಲೆಫ್ಟ್ ಸೈಡ್ಗೆ ಸಿಗೋದ್ರಿಂದ ಒಂದು ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ ನಮಗೆ ಮಾಲ್ಡೀವ್ಸ್ ಫುಲ್ಲು ಕಾಣಿಸುತ್ತೆ, ಮಾಲ್ಡೀವ್ಸ್ ಐಲ್ಯಾಂಡ್ ಎಲ್ಲ ಕಾಣಿಸುತ್ತೆ, ಮತ್ತು ಮಾಲೆ ಏರ್ಪೋರ್ಟ್ ಕಾಣಿಸುತ್ತೆ, ಓಷನ್ ಎಲ್ಲ ನೋಡ್ಬೋದು. ಬಟ್ ಅದು ನಿಮಗೆ ರೈಟ್ ಸೈಡ್ಗೆ ಏನಾದ್ರು ಸೀಟ್ ಸಿಕ್ಕಿದ್ರೆ ಒಂದು ಡಿಸ್ಅಡ್ವಾಂಟೇಜ್ ಏನಂದರೆ ನಿಮಗೆ ಬರೀ ಓಷನ್ ಮಾತ್ರ ಕಾಣಿಸುತ್ತೆ, ಸಿಟೀಸ್ ಎಲ್ಲ ಏನೂ ಕಾಣಲ್ಲ. ಅದೊಂದು ಸ್ವಲ್ಪ ಡಿಸ್ಅಡ್ವಾಂಟೇಜು ರೈಟ್ ಸೈಡ್ ಕೂತ್ಕೊಳ್ಳೋರಿಗೆ. ನಾವು ಮಾಲೆಯಲ್ಲಿರುವ ವೆಲೆನಾ ಏರ್ಪೋರ್ಟ್ನ ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ 4:30 ಆಗಿತ್ತು. ಈಚೆ ಬಂದ ಕೂಡಲೇ ಸಿಕ್ಕಾಪಟ್ಟೆ ಬಿಸಿಲಿತ್ತು, ಕಣ್ಬಿಟ್ಟು ನೋಡೋಕ್ಕಾಗ್ತಾ ಇರಲಿಲ್ಲ, ಅಷ್ಟು ಬಿಸಿಲಿತ್ತು. ಆಮೇಲೆ ನಾವು ಲಗೇಜ್ ತೊಗೋಣ ಅಂತ ಹೋದ್ವಿ. ಇಲ್ಲಿ ನಮಗೆ ಒಂದು ಪ್ರಾಬ್ಲಮ್ ಆಯಿತು. ಅದೇನು ಅಂತ ಹೇಳಿದ್ರೆ ನಾವೇನು ಚೆಕ್ ಇನ್ ಮಾಡಿದ್ವಲ್ಲ, 3 ಲಗೇಜ್ ಚೆಕ್ ಇನ್ ಮಾಡಿದ್ವಿ. ಅದರಲ್ಲಿ 1 ಲಗೇಜು ಡ್ಯಾಮೇಜ್ ಆಗಿತ್ತು. ಅಂದರೆ ಸೂಟ್ ಕೇಸ್ ಹ್ಯಾಂಡಲ್ ಇದೆಯಲ್ಲ ಅದನ್ನು ಪ್ರೆಸ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಇಂಡಿಗೋ ಏರ್ಲೈನ್ ಕಡೆಯಿಂದನೇ ಇದು ಮಿಸ್ಟೇಕ್ ಆಗಿದ್ದು. ಬಟ್ ನಮಗೆ ಆ ಟೈಮಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಇಂಡಿಗೋದವ್ರನ್ನ ಬೈಕೊಂಡು ಬಂದ್ವಿ. ಆ್ಯಕ್ಚುಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ಅದೇನು ಡ್ಯಾಮೇಜ್ ಆಗಿರುತ್ತೋ ಅದು ಫೋಟೋಸ್ ವೀಡಿಯೋಸ್ನ ತೊಗೊಂಡು ಇಂಡಿಗೋ ಏರ್ ಸೇವಾ ಅನ್ನೋ ಒಂದು ಪೋರ್ಟಲಲ್ಲಿ ಕಂಪ್ಲೇಂಟ್ನ ರೈಸ್ ಮಾಡಿದ್ರೆ ನಮಗೆ ಹೊಸ ಸೂಟ್ ಕೇಸು ಅಥವಾ ಅದ್ರದ್ದು ಏನು ಪ್ರೈಸ್ ಇದೆ ಅದನ್ನು ಕೊಡ್ತಾರೆ. ಅದನ್ನು ಏರ್ಪೋರ್ಟ್ ಒಳಗಡೆನೇ ಮಾಡಬೇಕು, ಹೊರಗಡೆ ಬಂದು ಮಾಡಬಾರ್ದು. ಸೊ ನಮಗೆ ಅಲ್ಲಿ ಅದೊಂದು ಪ್ರಾಬ್ಲಮ್ ಆಯಿತು, ನಮ್ಗೆ ಗೊತ್ತಾಗಲಿಲ್ಲ, ನಾವು ಕಂಪ್ಲೇಂಟ್ ಕೂಡ ರೈಸ್ ಮಾಡಲಿಲ್ಲ. ಇದೊಂದು ಡಿಸ್ಅಡ್ವಾಂಟೇಜ್ ಆಯಿತು ನಮಗೆ ಅಲ್ಲಿ. ನೆಕ್ಸ್ಟ್ ನಾವು ಇಮಿಗ್ರೇಷನ್ನ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀವಿ. ಯಾವುದೇ ಇಂಟರ್ನ್ಯಾಷನಲ್ ಟ್ರಿಪ್ ಆದ್ರೂ ಇಮಿಗ್ರೇಷನ್ ಮಾಡ್ಕೊಳ್ಳೋದು ಕಂಪಲ್ಸರಿ. ಮಾಲ್ಡೀವ್ಸ್ಗೆ ವೀಸಾ ಫ್ರೀ ಇರ್ಬೋದು, ಬಟ್ ಇಮಿಗ್ರೇಷನ್ನ ಕಂಪಲ್ಸರಿಯಾಗಿ ಮಾಡ್ಕೊಳ್ಳೇಬೇಕು. ಮಾಲೆಯಲ್ಲಿ ನಾವು ಇಮಿಗೋ ಅನ್ನೋ ವೆಬ್ಸೈಟಲ್ಲಿ ನಾವು ಇಮಿಗ್ರೇಷನ್ನ ಕಂಪ್ಲೀಟ್ ಮಾಡಿದ್ವಿ. ಅಂದರೆ ಒಂದು 3-4 ಸ್ಟೆಪ್ಸ್ ಇರುತ್ತೆ. ಅಂದರೆ ಅದರಲ್ಲಿ ನಮ್ಮ ಡೀಟೇಲ್ಸ್ ಕೇಳ್ತಾರೆ, ಆ ಡೀಟೇಲ್ಸ್ನ ಅಪ್ಲೋಡ್ ಮಾಡಬೇಕು ಅಷ್ಟೇನೆ. ಇದನ್ನು ಮಾಡೋಷ್ಟರಲ್ಲೇ ನಮಗೊಂದು 1/2 hour ಟೈಮ್ ಆಯಿತು.
ಚೆಕ್ಕಿಂಗ್ ಪ್ರೋಸೆಸ್ ಎಲ್ಲ ಮುಗಿಸ್ಕೊಂಡು ಈಚೆ ಬರೋಷ್ಟರಲ್ಲಿ ನಾವು ಹೋಟೆಲ್ ಬುಕ್ ಮಾಡ್ಕೊಂಡಿದ್ವಲ್ಲ ಅವ್ರ ಕಡೆಯಿಂದ ನಮ್ಮ ನೇಮ್ ಬೋರ್ಡ್ನ ಇಟ್ಕೊಂಡು ಈಚೆಗಡೆ ವೆಯ್ಟ್ ಮಾಡ್ತಾ ಇದ್ರು. ಅವ್ರು ಹೇಳಿದ್ರು ಸ್ಪೀಡ್ ಬೋರ್ಡ್ ಬರೋಷ್ಟರಲ್ಲಿ ಇನ್ನೂ ಹಾಫ್ ಆನ್ ಅವರ್ ಟೈಮ್ ಆಗುತ್ತೆ, ನೀವು ವೆಯ್ಟ್ ಮಾಡಿ ಅಂತ. ಮತ್ತು ನಾವು ಬ್ಯಾಂಗ್ಳೂರಿಂದನೇ ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗಿದ್ವಿ. ಸೊ ಹಾಗಾಗಿ ಅಲ್ಲಿ ನಾವು ಕರೆನ್ಸಿ ಎಕ್ಸ್ಚೇಂಜ್ ಅಂತ ಏನು ಟೈಮ್ ವೇಸ್ಟ್ ಮಾಡಲಿಲ್ಲ. ಸ್ಪೀಡ್ ಬೋಟ್ನ ನಾವು ಹೋಟೆಲ್ ಕಡೆಯಿಂದನೇ ಬುಕ್ ಮಾಡ್ಕೊಂಡಿದ್ವಿ. ಅಲ್ಲಿನ ರೇಟ್ ನಾವು ಹೋಗಿದ್ದಾಗ ಸ್ಪೀಡ್ ಬೋಟ್ ರೇಟ್ ಏನಿತ್ತಂದರೆ $15 ಪರ್ ಹೆಡ್, ಅಂದರೆ ಅಡಲ್ಟ್ಸ್ಗೆ ಮಾತ್ರ. ಬೇಬೀಸ್ಗೆ $10 ಇತ್ತು. ಮಾಲೆ ಏರ್ಪೋರ್ಟಿಂದ ನಾವು ಯಾವುದೇ ಐಲ್ಯಾಂಡ್ ಅಥವಾ ರೆಸಾರ್ಟ್ಗೆ ಹೋಗಬೇಕು ಅಂದರೆ ನಾವು ಸ್ಪೀಡ್ ಬೋಟ್ನೇ ಕಂಪಲ್ಸರಿಯಾಗಿ ಯೂಸ್ ಮಾಡಬೇಕು. ಅಲ್ಲಿ ಬೇರೆ ಯಾವುದೇ ರೀತಿ ಫೆಸಿಲಿಟೀಸ್ ಇರಲ್ಲ. ಯಾರಾದರೂ ಮಾಲ್ಡೀವ್ಸ್ಗೆ ಹೋಗೋ ಪ್ಲ್ಯಾನಲ್ಲಿ ಇದ್ದರೆ ನವೆಂಬರ್ ಟು ಏಪ್ರಿಲಲ್ಲಿ ಪ್ಲ್ಯಾನ್ ಮಾಡಿ. ಇದು ವೆಕೇಷನ್ಗೆ ಒಳ್ಳೆ ಟೈಮು. ಈ ಸೀಸನಲ್ಲಿ ಅಲ್ಲಿ ಮಳೆ ಇರಲ್ಲ. ನಿಮ್ಮ ಕಂಪ್ಲೀಟ್ ಟ್ರಿಪ್ಪು ಸಖತ್ತಾಗಿರುತ್ತೆ. ನಾವು ಹೋಗ್ತಾ ಇರೋ ಐಲ್ಯಾಂಡ್ಗೆ ಏರ್ಪೋರ್ಟಿಂದ ಜಸ್ಟ್ 30 ಮಿನಿಟ್ಸ್ ಇತ್ತು ಅಷ್ಟೇ. ನಾವು ಹೋಗ್ತಾ ಇರೋ ಐಲ್ಯಾಂಡು ಮಾಫುಶಿ ಐಲ್ಯಾಂಡು. ಇದು ಮಾಲ್ಡೀವ್ಸ್ ಅಲ್ಲಿರೋ ಲೋಕಲ್ ಐಲ್ಯಾಂಡು. ಬೇರೆ ಒಂದು ರೆಸಾರ್ಟ್ಗಳಿಗೆಲ್ಲ ಕಂಪೇರ್ ಮಾಡಿದ್ರೆ ಇಲ್ಲಿ ತುಂಬ ಬಡ್ಜೆಟ್ ಫ್ರೆಂಡ್ಲಿ ಆಗಿರುತ್ತೆ. ಅಂದರೆ ಇವಾಗ ಯಾವುದೋ ಒಂದು ಆ್ಯಕ್ಟಿವಿಟೀಸು, ಅಡ್ವೆಂಚರ್ ಆ್ಯಕ್ಟಿವಿಟೀಸು, ಸ್ಟೇ, ಹೋಟೆಲ್ ರೂಮ್ಸ್ ಇವೆಲ್ಲ ಬಡ್ಜೆಟ್ ಫ್ರೆಂಡ್ಲಿ ಆಗಿರುತ್ತೆ, ಚೀಪ್ ಆ್ಯಂಡ್ ಬೆಸ್ಟು. ಸೊ ಹಾಗಾಗಿ ನಾವು ಮಾಫುಶಿನ ನಾವು ಚೂಸ್ ಮಾಡಿದ್ದು. ಹೋಟೆಲ್ ಅವರೇ ಗಾಡಿನ ಅರೇಂಜ್ ಮಾಡಿಕೊಟ್ಟಿದ್ರು ನಾವು ಹೋಟೆಲ್ ರೀಚ್ ಆಗೋದಕ್ಕೆ. ಅಂದರೆ ಈ ಪ್ಲೇಸಿಂದ ಹೋಟೆಲ್ಗೆ ಒಂದು 5 to 10 ಮಿನಿಟ್ಸ್ ಅಷ್ಟೇನೆ. ಬಟ್ ಲಗೇಜ್ ಎಲ್ಲ ಇರುತ್ತಲ್ಲ, ಅದಕ್ಕೆ ಅವರು ಅವ್ರ ಕಡೆಯಿಂದನೇ ವೆಹಿಕಲ್ಸ್ನ ಅರೇಂಜ್ ಮಾಡಿದರು. ನಾವು ಬುಕ್ ಮಾಡ್ಕೊಂಡಿದ್ದು ಹೋಟೆಲ್ ಬಂದು ಸನ್ರೈಸ್ ಬೀಚ್ ಹೋಟೆಲ್ ಅಂತ. ನಾವು ಯಾಕೆ ಈ ಹೋಟೆಲೇ ಬೇಕು ಅಂತ ಬುಕ್ ಮಾಡ್ಕೊಂಡ್ವಿ ಅಂದರೆ ರೂಮ್ ಬಾಲ್ಕನಿಯಿಂದ ನಿಂತ್ಕೊಂಡು ನೋಡಿದಾಗ ಸನ್ರೈಸ್ ಆಗೋದು ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ನಾವು ಈ ಹೋಟೆಲೇ ಬೇಕು ಅಂತ ಹೇಳಿ ಬುಕ್ ಮಾಡ್ಕೊಂಡ್ವಿ. ಇದೇ ನಾವು ಬುಕ್ ಮಾಡ್ಕೊಂಡಿದ್ದು ಹೋಟೆಲು. ನಾವು ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ 6 o'clock ಆಗಿತ್ತು. ಹೋಗಿದ ಕೂಡಲೇ ವೆಲ್ಕಮ್ ಡ್ರಿಂಕ್ಸ್ ಕೊಟ್ಟರು. ತಣ್ಣಗೆ ಜ್ಯೂಸ್ ಕುಡಿದು ಒಂದು 5 minutes ರೆಸ್ಟ್ ಮಾಡಿದ್ವಿ. ಮತ್ತು ನಾವು ಯಾವ್ಯಾವ ಆ್ಯಕ್ಟಿವಿಟೀಸ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಹೋಗಿದ್ವಲ್ಲ, ಸೇಮ್ ಆ್ಯಕ್ಟಿವಿಟೀಸೇ ಅವರು ಕೂಡ ನಮಗೆ ಸಜೆಸ್ಟ್ ಮಾಡಿದ್ರು. ಮತ್ತು ಅದು ಸ್ವಲ್ಪ ನಮಗೆ ಬಡ್ಜೆಟ್ ಫ್ರೆಂಡ್ಲಿ ಅಂತ ಕೂಡ ಅನ್ನಿಸ್ತು. ಸೊ ಹಾಗಾಗಿ ನಾವೇನು ಮಾಡಿದ್ವಿ, ನೆಕ್ಸ್ಟ್ ಡೇಗೆ ಏನೇನು ಆ್ಯಕ್ಟಿವಿಟೀಸ್ ಬೇಕು ಅಂತ ಹೋಗಿದ್ದ ದಿನನೇ ನಾವು ಬುಕ್ ಮಾಡ್ಕೊಂಡ್ಬಿಟ್ವಿ. ಇಲ್ಲಿ ನೋಡಿದ್ರೆ ನಿಮಗೆ ಪ್ಯಾಕೇಜ್ ಡೀಟೇಲ್ಸ್ ಸಿಗುತ್ತೆ. ಯಾವ್ಯಾವ ಆ್ಯಕ್ಟಿವಿಟೀಸು, ಎಷ್ಟು ಅಮೌಂಟು ಅಂತೆಲ್ಲ ಫುಲ್ ಡೀಟೇಲಾಗಿ ಕೊಟ್ಟಿರ್ತಾರೆ. ನಾವು ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಬಟ್ ಒಂದಿನ ಮುಂಚೆನೇ ಅವ್ರಿಗೆ ಹೇಳಬೇಕು. ಇಮಿಡಿಯೇಟ್ ಹೇಳಿದ್ರೆ ಅವರು ಅಲೋ ಮಾಡಲ್ಲ. ಸೊ ಒಂದಿನ ಮುಂಚೆನೇ ಹೇಳಿ ನಾವು ಈ ಪ್ಯಾಕೇಜ್ನ ಯಾವುದಾದ್ರೂ ಕೂಡ ಬುಕ್ ಮಾಡ್ಕೊಬೋದು. ಡೀಟೇಲ್ಸ್ ಇಲ್ಲಿದೆ, ಬೇಕು ಅಂದರೆ ರೆಫರೆನ್ಸ್ಗೆ ಸ್ಕ್ರೀನ್ಶಾಟ್ ತೊಗೋಬೋದು. ಚೆಕ್ಕಿಂಗ್ ಪ್ರೊಸೆಸ್ ಎಲ್ಲ ಮುಗಿಸ್ಕೊಂಡು ನಾವು ರೂಮ್ಗೆ ಹೋದ್ವಿ. ನಾವು ಈ ರೂಮ್ಗೆ ಪೇ ಮಾಡಿದ್ದು 10,000 ಪರ್ ಡೇ ವಿತ್ ಫುಡ್ಡು. ಇಷ್ಟು ಕಡಿಮೆ ಅಮೌಂಟ್ಗೆ ನಮಗೆ ಚೆನ್ನಾಗಿರೋ ರೂಮೇ ಸಿಕ್ಕಿತ್ತು. ಮತ್ತು ನಾವು ಸನ್ರೈಸ್ ಆಗೋ ಕಡೆ ರೂಮ್ ತೊಗೊಂಡಿದ್ವಿ. ಯಾಕಂದರೆ ಸನ್ರೈಸ್ ಮಾರ್ನಿಂಗ್ ಟೈಮ್ ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ಸೊ ಆ ವ್ಯೂನ ನಾನು ಬೆಳಗ್ಗೆ ವ್ಯೂನ ತೋರಿಸ್ತೀನಿ ನಿಮಗೆ. ಇದು ಬಾಲ್ಕನಿ. ಈ ಬಾಲ್ಕನಿಯಿಂದ ಸನ್ರೈಸ್ ಆಗೋದು ನೋಡೋದಕ್ಕೆ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಮಾರ್ನಿಂಗ್ ಕಾಫಿ ಕುಡಿತಾ ಸನ್ರೈಸ್ ಆಗೋದನ್ನು ನೋಡೋದಕ್ಕೆ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ನಾನು ವೆಯ್ಟ್ ಮಾಡ್ತಾ ಇದ್ದೆ, ಮಾರ್ನಿಂಗ್ ಬೇಗ ಎದ್ದೇಳಬೇಕು, ಸನ್ರೈಸ್ ಆಗೋದನ್ನು ನೋಡಬೇಕು ಅನ್ನೋ ಪ್ಲ್ಯಾನಲ್ಲಿ ಇದ್ವಿ. ಆಮೇಲೆ ನಾವು ರೂಮಲ್ಲಿ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಸ್ವಲ್ಪ ಫ್ರೆಶ್ ಆದ್ವಿ. ಸೊ ಮಾಫುಶಿ ಸ್ಟ್ರೀಟ್ ಹೇಗಿದೆ ನೋಡ್ಕೊಂಬರೋಣ ಈವ್ನಿಂಗ್ ಟೈಮು ಅಂತ ಹೇಳಿ ಸ್ವಲ್ಪ ಹಾಗೆ ಈಚೆ ಕಡೆ ಬಂದ್ವಿ. ಆಮೇಲೆ ಡಿನ್ನರ್ ಮಾಡೋಣ ಅಂತ ಹೇಳಿ ಬಂದ ಕೂಡಲೇ ನಮಗೆ ಕ್ಯೂಟಾಗಿರೋ ಗಿಳಿ ಮರಿ ಸಿಕ್ತು. ಇದು ತುಂಬ ಕ್ಯೂಟಾಗಿತ್ತು. ಅಂದರೆ ಮಾತಾಡುತ್ತಂತೆ, ನಾವೇನಾದರೂ ಮಾತಾಡ್ಸಿದ್ರೆ ಅದು ಮಾತಾಡುತ್ತಂತೆ.
ಇಲ್ಲೆಲ್ಲ ಎಷ್ಟು ದೊಡ್ಡ ದೊಡ್ಡ ಹೋಟೆಲ್ಗಳಿದೆ ಅಂತ ಹೇಳಿದ್ರೆ ಅಂದರೆ ಒಂದಕ್ಕಿಂತ ಒಂದು ಕಾಸ್ಟ್ಲಿ ಇದೆ. ನಾವು ತೊಗೊಂಡಿದ್ದ ರೂಮು ಕಂಪೇರ್ ಮಾಡಿದ್ರೆ ಇದೆಲ್ಲ ಸ್ವಲ್ಪ ಜಾಸ್ತಿನೇ. ಮತ್ತು ಇಲ್ಲಿ ಹೋಟೆಲ್ ಕಡೆಯಿಂದನೇ ನಮ್ಗೆ ಬೇಕು ಅಂತ ಹೇಳಿದ್ರೆ ನಮಗೆ ಕ್ಯಾಂಡಲ್ ಲೈಟ್ ಡಿನ್ನರ್ನ ಅರೇಂಜ್ ಮಾಡಿಕೊಡ್ತಾರೆ. ಒನ್ ಡೇ ಬಿಫೋರ್ ನಾವು ಹೇಳಿ ಬುಕ್ ಮಾಡ್ಕೊಬೇಕಾಗುತ್ತೆ, ಇಲ್ಲಾಂದರೆ ಮಾರ್ನಿಂಗ್ ಹೇಳಿದ್ರೆ ನೈಟ್ಗೆ ಅರೇಂಜ್ ಮಾಡಿಕೊಡ್ತಾರೆ. ನಾವು ರೀಸೆಂಟಾಗಿ ಎಲ್ಲೂ ಬೀಚ್ ಕಡೆ ಹೋಗಿರ್ಲಿಲ್ಲಲ್ಲ, ಯಾವ ಟ್ರಿಪ್ಪು ಹೋಗಿರಲಿಲ್ಲ ಬೀಚ್ ಸೈಡು. ಸೊ ಇವಾಗ ಬೀಚ್ ಎಲ್ಲ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಆಮೇಲೆ ನಮ್ಮದು ಸ್ವಲ್ಪ ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಳೋದಿತ್ತು, ಅದೆಲ್ಲ ತೊಗೊಂಡ್ವಿ. ನನಗಿಂತ ಜಾಸ್ತಿ ಆವಾಗಲೇ ಹೇಳ್ದಂಗೆ ನನ್ನ ಮಗನಿಗೆ ಖುಷಿಯಾಗಿತ್ತು. ಯಾಕೆ ಅಂತ ಹೇಳಿದ್ರೆ ಆ ಬೀಚ್ ಹತ್ರ ಸ್ಯಾಂಡ್ಸಲ್ಲೆಲ್ಲ ಆಟ ಆಡೋದಕ್ಕೆ ಅವ್ನಿಗೆ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದ. ಅಲ್ಲಿ ನಾವೆಲ್ಲೋ ಇದ್ರೆ ಅವನೆಲ್ಲೋ ಅವ್ನ ಪಾಡಿಗೆ ಅವ್ನು ಆಟ ಆಡ್ಕೊಂಡಿದ್ದ, ನಮ್ಗೇನು ಸಹ ತೊಂದರೆನೇ ಕೊಡ್ತಿರ್ಲಿಲ್ಲ. ನಾನು ಅವಾಗಲೇ ಹೇಳ್ದಂಗೆ ಹೋಟೆಲ್ ಕಡೆಯಿಂದ ನೆಕ್ಸ್ಟ್ ಡೇಗೆ ನಾವು ಏನೇನು ಆ್ಯಕ್ಟಿವಿಟೀಸ್ ಮಾಡಬೇಕು ಅಂತ ಬುಕ್ ಮಾಡ್ಕೊಂಡಿದ್ವಿ. ಬಟ್ ಡೇ 2ಗೆ ನಾವು ಪ್ಲ್ಯಾನ್ ಮಾಡಿರಲಿಲ್ಲ. ಸೊ ಅದ್ರದ್ದು ಏನಾದ್ರೂ ಇಲ್ಲಿ ಸ್ಟ್ರೀಟಲ್ಲಿ ಓಡಾಡಿದ್ರೆ ಏನಾದ್ರು ಐಡಿಯಾಸ್ ಬರ್ಬೋದು ಅಂತ ಹೇಳಿ ನಾವು ಒಂದು 2-3 ಶಾಪ್ಗಳನ್ನ ವಿಚಾರಿಸಿದ್ವಿ, ಯಾವ್ಯಾವ ಥರ ಬೇರೆ ಆ್ಯಕ್ಟಿವಿಟೀಸ್ಗಳಿರ್ಬೋದು ಇಲ್ಲಿ ಚೆಕ್ ಮಾಡೋಣ ಅಂತ ಹೇಳಿ. ನಮಗೆ ಡೇ 2ಗೆ ಒಂದು ಪ್ಲ್ಯಾನ್ ಸಿಕ್ತು, ಯಾವ ಥರ ನಾವು ಡೇ 2ಗೆ ಯಾವ್ಯಾವ ಆ್ಯಕ್ಟಿವಿಟೀಸ್ ಮಾಡ್ಬೋದು ಅಂತ ಹೇಳಿ. ಸೊ ಅದು ಡೀಟೇಲ್ಸ್ ಎಲ್ಲ ತೊಗೊಂಡ್ವಿ. ನಾವೆಲ್ಲರೂ ಹೋದ್ರೆ ಪ್ರೀ ಪ್ಲ್ಯಾಂಡ್ ಆಗಿ ಹೋಗಬೇಕು, ಇಲ್ಲಾಂದರೆ ದಿನಗಳು ಬೇಗ ಕಳೆದೋಗ್ಬಿಡುತ್ತೆ, ಆಮೇಲೆ ಟೈಮ್ ವೇಸ್ಟ್ ಮಾಡಿದ್ವೇನೋ ಅಂತ ಫೀಲ್ ಆಗುತ್ತೆ. ಸೊ ನಾವು ಇದೆಲ್ಲ ಮುಗಿಸ್ಕೊಂಡು ನಾವು ಹೋಟೆಲ್ ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ತುಂಬ ಹೊಟ್ಟೆ ಹಸ್ತಿತ್ತು. ನಾವು ಆಲ್ರೆಡಿ ಹೇಳ್ದಂಗೆ ನಾವು ಆಲ್ರೆಡಿ ಹೋಟೆಲ್ ಕಡೆಯಿಂದನೇ ಬುಕ್ ಮಾಡ್ಕೊಂಡಿದ್ವಿ. ಇಲ್ಲಿ ನೀವು ಎಲ್ಲೇ ನೋಡಿದ್ರು ಬರೀ ಡಾಲ್ಫಿನ್ನು, ಫಿಶ್ಶು ಇದೇ ಇರುತ್ತೆ. ಯಾಕಂದರೆ ಅಲ್ಲಿ ಸುತ್ತ ಸಮುದ್ರನೇ ಅಲ್ವಾ ಇರೋದು. ಸೊ ಹಾಗಾಗಿ ಅಲ್ಲಿ ಯಾವುದೇ ಒಂದು ಸ್ಕ್ರೀನ್ ನೋಡಿ ಅಥವಾ ಯಾವುದೋ ಒಂದು ಶಾಪಲ್ಲಿ ಡೆಕೋರೇಟ್ ಮಾಡಿರ್ತಾರೆ, ಅಲ್ಲೆಲ್ಲ ಬರೀ ಫಿಶ್ಶೇ ಇರುತ್ತೆ. ಫುಡ್ಡು ಅಷ್ಟೇನೆ ಬರೀ ಫಿಶ್ಶು. ಮಾರ್ನಿಂಗಿಂದ ಫುಲ್ ಟಯರ್ಡ್ ಆಗಿತ್ತು. ಸೊ ನಾವು ಬೇಗ ಡಿನ್ನರ್ನ ಮುಗಿಸಿ ರೂಮ್ಗೆ ಹೋಗಿ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡು ನಾವು ಸ್ವಲ್ಪ ಬೇಗನೆ ಡಿನ್ನರ್ ಮಾಡೋಣ ಅಂತ ಬಂದ್ವಿ. ಇನ್ನು ಯಾರೂ ಬಂದಿರಲಿಲ್ಲ, ಅಲ್ಲಿ ನಾವು ಮಾತ್ರ ಇದ್ವಿ. ನಾವು ಆಲ್ರೆಡಿ ಹೇಳ್ದಂಗೆ ನಾವು ಇನ್ಕ್ಲೂಡಿಂಗ್ ಫುಡ್ಡೇ ತೊಗೊಂಡಿದ್ವಿ. ಇಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ನಮ್ಮ ರೂಮ್ ಬಂದು 3rd ಫ್ಲೋರು, ಇಲ್ಲಿಂದ ಕಾಣಿಸುತ್ತೆ. ಮತ್ತು ಅಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ಫುಡ್ ರೆಡಿ ಆಗಿದೆಯಾ ಇಲ್ವಾ ಅಂತಲೂ ಕೂಡ ಗೊತ್ತಾಗುತ್ತೆ. ಸೊ ಅದೊಂದು ನಮಗೆ ಹೆಲ್ಪ್ ಆಯಿತು ಈ ಸೈಡ್ ರೂಮ್ ಮಾಡ್ಕೊಂಡಿದ್ದಕ್ಕೆ. ಬಫೆ ಸಿಸ್ಟಮ್ಮು ಅನ್ಲಿಮಿಟೆಡ್ ಇತ್ತು. ನನಗೆ ಫಸ್ಟೇ ಓಕೆ ಅನ್ನಿಸ್ತು, ಫುಡ್ ಏನು ಅಷ್ಟು ಟೇಸ್ಟಿಯಾಗಿರಲಿಲ್ಲ. ಫ್ರೆಂಚ್ ಫ್ರೈಸು, ನೂಡಲ್ಸು, ಪಾಸ್ತಾ, ಬಜ್ಜಿ, ಬೋಂಡಾ, ಆಮೇಲೆ ಎಗ್ ರೈಸು, ವೆಜ್ ಅವ್ರಿಗೆ ಪನ್ನೀರ್ ರೈಸು, ಆಮೇಲೆ ಸೂಪು ಎಲ್ಲ ಥರನೂ ಇತ್ತು. ಚಿಕನ್ ಫ್ರೈಡ್ ರೈಸ್ ಎಲ್ಲ ಇತ್ತು. ಬಟ್ ನನಗೇನು ಟೇಸ್ಟ್ ಏನು ಅಷ್ಟು ಇಷ್ಟ ಆಗಲಿಲ್ಲ. ಯಾಕಂತೇಳಿದ್ರೆ ನಾವು ಸೌತ್ ಇಂಡಿಯನ್ ಸ್ಟೈಲಲ್ಲಿ ತಿಂದು ಈಗ ಅದೊಂಥರ ನಾರ್ತ್ ಸ್ಟೈಲಲ್ಲಿ ಇತ್ತು. ಸೊ ಹಾಗಾಗಿ ನಮಗೇನು ಅಷ್ಟು ಇಷ್ಟ ಆಗಲಿಲ್ಲ. ಓಕೆ, ತೀರಾ ಚೆನ್ನಾಗಿಲ್ಲ ಅಂತ ಹೇಳೋಕ್ಕಾಗಲ್ಲ, ಬಟ್ ಓಕೆ. ಊಟ ಎಲ್ಲ ಮುಗಿಸ್ಕೊಂಡು ನಾವು ಸ್ವಲ್ಪ ಒಂದು 5 ನಿಮಿಷ ಗೇಮ್ ಆಡಿ ಮತ್ತೆ ರೂಮ್ಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಸೊ ನಾನು ಮಾರ್ನಿಂಗ್ ವ್ಯೂನ ತೋರಿಸ್ತೀನಿ ಎಷ್ಟು ಸಖತ್ತಾಗಿದೆ ಅಂತ ನಿಮಗೆ. ಮಾರ್ನಿಂಗ್ ಸ್ವಲ್ಪ ಬೇಗ ಎದ್ದು ಸೂಪರ್ ಆಗಿರೋ ಒಂದು ವ್ಯೂನ ನೋಡಿಕೊಂಡು ನಾವು ಇವಾಗ ವಾಕಿಂಗ್ ಹೋಗ್ತಾ ಇದ್ವಿ ಬೀಚ್ ಕಡೆ. ನಾನು ಅರ್ಲಿ ಮಾರ್ನಿಂಗ್ ಇಲ್ಲಿ ಮಾಲ್ಡೀವ್ಸಲ್ಲಿ ಇದ್ದಷ್ಟು ದಿನ ನಾನು ಅರ್ಲಿ ಮಾರ್ನಿಂಗ್ 5 o'clockಗೆ ಎದ್ದೇಳ್ತಾ ಇದ್ದೆ. ಯಾಕೆಂದರೆ ಅಷ್ಟು ಬಿಸಿಲು ಇರ್ತಾ ಇತ್ತು. 5 o'clockಗೆ ಸಿಕ್ಕಾಪಟ್ಟೆ ಬಿಸಿಲು ಇರ್ತಾ ಇತ್ತು. ಇವಾಗ ಆ್ಯಕ್ಚುಲಿ ಟೈಮ್ ಎಷ್ಟು ಗೊತ್ತಾ, 6 o'clock. 6ಗೆ ಎಷ್ಟು ಬಿಸಿಲಿದೆ ಅಂದರೆ ನಮಗೆ ಅಲ್ಲಿ ಮಲ್ಕೊಳ್ಳೋಕ್ಕೂ ಕೂಡ ಮನ್ಸು ಬರಲ್ಲ, ಅಷ್ಟು ಬಿಸಿಲು ಬರ್ತಾ ಇರುತ್ತೆ ರೂಮ್ಗೆನೇ. ಅಲ್ಲಿ ನಾವು ಕಂಪಲ್ಸರಿಯಾಗಿ ಸನ್ಸ್ಕ್ರೀನ್ನ ಯೂಸ್ ಮಾಡಲೇಬೇಕು. ಅದು SPF 50+ ಇರೋದನ್ನೇ ಯೂಸ್ ಮಾಡಿದ್ರೆ ಬೆಟರು. ಯಾಕೆ ಅಂತ ಹೇಳಿದ್ರೆ ಅಷ್ಟು ಬಿಸಿಲಿಗೆ ನಾವು ಬೇಗ ಟ್ಯಾನ್ ಆಗಿಬಿಡ್ತೀವಿ. ಆ ಬಿಸಿಲು ನಮ್ಗೆ ನಿಜ ತಡ್ಕೊಳಕ್ಕಾಗಲ್ಲ, ಅಷ್ಟು ಬಿಸಿಲಿರುತ್ತೆ. ಸೊ ಹೋಗ್ಬೇಕಾದ್ರೆ ಸನ್ಸ್ಕ್ರೀನ್ನ ಮಿಸ್ ಮಾಡ್ದಿರೋ ತೊಗೊಂಡೋಗಿ. ಈ ಬೀಚ್ ಕಡೆ ಎಲ್ಲ ಜಾಸ್ತಿ ಆಟ ಆಡೋ ಥರ ಏನೂ ಇರಲಿಲ್ಲ. ಸೊ ಅದಕ್ಕೆ ನಾವು ಬೇರೆ ಬೀಚ್ ಕಡೆಗೆ ಬಂದಿದ್ದೀವಿ ಇವಾಗ.
ಆಕ್ಟಿವಿಟೀಸ್ಗೆ ಲಾಬಿಯಲ್ಲಿ 8 o'clock ಇರಿ ಅಂತ ಹೇಳಿದ್ರು. ನಾವು 8 o'clock ಎಕ್ಸಾಕ್ಟಾಗಿ ಹೋಗಿದ್ವಿ. ಹೋಗಿದ ತಕ್ಷಣ ನಮಗೆ ಲೈಫ್ ಜಾಕೆಟ್ ಮತ್ತು ಸ್ನಾರ್ಕ್ಲಿಂಗ್ ಕಿಟ್ ಅವೆಲ್ಲ ಕೊಟ್ಟರು. ಅದಕ್ಕೆ ಏನು ಚಾರ್ಜಸ್ ಏನಿಲ್ಲ, ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ನಾವು ಅದನ್ನೆಲ್ಲ ನಮ್ಮ ಸೈಜ್ಗೆ ಯಾವುದಾಗುತ್ತೆ ಅದನ್ನೆಲ್ಲ ಹಾಕ್ಕೊಂಡು ನಾವು ರೆಡಿ ಆಗಿದ್ವಿ. ಏನೇನು ಆಕ್ಟಿವಿಟೀಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಆ ಡೇದು ನಮಗೆ ಬೋರ್ಡಲ್ಲಿ ಲಿಸ್ಟ್ ಕೊಟ್ಬಿಟ್ಟಿರ್ತಾರೆ ಯಾವ ಆಕ್ಟಿವಿಟಿ ಇದೆ ಅಂತ. ಸೊ ಅದು ಡೀಟೇಲ್ಸ್ ಹೇಳ್ತೀನಿ ನಾನು. ನಾವು ಪೇ ಮಾಡಿದ್ದು $60 ಪರ್ ಹೆಡ್, ಅಂದರೆ ಇಬ್ಬರಿಗೂ $120 ಆಯಿತು. ಏನೇನು ಆಕ್ಟಿವಿಟೀಸ್ ಇದೆ ಅಂತ ಹೇಳಿದ್ರೆ ಸ್ನಾರ್ಕ್ಲಿಂಗ್ ವಿತ್ ಡಾಲ್ಫಿನ್, ಸ್ನಾರ್ಕ್ಲಿಂಗ್ ವಿತ್ ಶಾರ್ಕು, ಫೊಲಿಡೋ ಐಸ್ಲ್ಯಾಂಡ್ ಹೋಪಿಂಗ್, ಸ್ಟಿಂಗ್ರಾ ವಾಚಿಂಗ್ ಮತ್ತು ಸ್ಯಾಂಡ್ ಬ್ಯಾಂಕು, ಈ 5 ಆಕ್ಟಿವಿಟೀಸು ವಿತ್ ಲಂಚು ಮತ್ತು ಡ್ರೋನ್ ಶಾಟು, ಅಂಡರ್ ವಾಟರ್ ಫೋಟೋಸು, ವಿಡಿಯೋಸು ಇನ್ಕ್ಲೂಡಿಂಗ್ ಇದೆಲ್ಲ ಇತ್ತು. ನಮಗೇನು ಪರವಾಗಿಲ್ಲ, ಈ ಅಮೌಂಟ್ಗೆ ಓಕೆ ಅಂತಲೇ ಅನ್ನಿಸ್ತು. ನಾವು ಸ್ವಲ್ಪ ಬೇಗನೆ ಬಂದಿದ್ವಿ, ಇನ್ನೂ ಸ್ವಲ್ಪ ಜನ ಬರೋರಿದ್ರು. ಸೊ ಅದಕ್ಕೆ ಗಾಡಿ ಬಂದು ವೆಯ್ಟ್ ಮಾಡ್ತಾ ಇತ್ತು. ನನಗೆ ಖುಷಿ ಎಷ್ಟಿತ್ತು, ಭಯನೂ ಅಷ್ಟೇ ಇತ್ತು. ಯಾಕೆ ಅಂತ ಹೇಳಿದ್ರೆ ನನಗೆ ಸ್ವಿಮ್ಮಿಂಗ್ ಬರಲ್ಲ. ಈಗ ಸ್ನಾರ್ಕ್ಲಿಂಗ್ ಎಲ್ಲ ಮಾಡಬೇಕಾದ್ರೆ ಸ್ವಲ್ಪ ನೆನೆಸ್ಕೊಂಡ್ರೆ ಭಯ ಆಗ್ತಾ ಇತ್ತು ನನಗೆ. ಸ್ವಿಮ್ಮಿಂಗ್ ಬೇರೆ ಬರಲ್ಲ, ಏನು ಮಾಡ್ತೀನೋ, ಯಾಕಾದರೂ ತೊಗೊಂಡು ಅಂತೆಲ್ಲ ಅನ್ನಿಸ್ತಾ ಇತ್ತು. ಬಟ್ ನಿಜ ಹೇಳ್ತೀನಿ, ತೊಗೊಂಡು ಒಳ್ಳೆ ಕೆಲಸ ಮಾಡಿದೆ. ಅದೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸು. ನಾವು ಸ್ವಲ್ಪ ಬೇಗ ಹೋಗಿದ್ವಿ, ಅಂದರೆ ಬೇಗ ಏನು ಹೋಗಿರಲಿಲ್ಲ, ನಾರ್ಮಲ್ ಟೈಮ್ಗೆ ಹೋಗಿದ್ವಿ. ಅಲ್ಲಿ ಇನ್ನೂ ಸ್ವಲ್ಪ ಬರೋರಿದ್ರು, ಅವ್ರು ಬರೋವರೆಗೂ ನಾವು ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ವಿ. ಹಾಗೆ ನಾನು ಫಸ್ಟೇ ಹೇಳ್ದಂಗೆ ಇಲ್ಲಿ ನಾವು ಎಲ್ಲೇ ಹೋಗಬೇಕು ಅಂತ ಹೇಳಿದ್ರು ನಾವು ಸ್ಪೀಡ್ ಬೋಟ್ನೇ ಯೂಸ್ ಮಾಡಬೇಕು. ಸೊ ಇವಾಗ ನಾವು ಈ ಸ್ಪೀಡ್ ಬೋಟಲ್ಲಿ ನಾವು ಸಮುದ್ರದ ಮಧ್ಯಕ್ಕೆ ಹೋಗ್ತಾ ಇದ್ವಿ ಡಾಲ್ಫಿನ್ ನೋಡೋದಕ್ಕೆ. ಡಾಲ್ಫಿನ್ ವಾಚಿಂಗ್ ಅಂತ ಮೊದಲನೇ ಒಂದು ಆ್ಯಕ್ಟಿವಿಟಿ ಏನು ಹೇಳಿದ್ದೆ, ಸೊ ಫಸ್ಟು ಆ ಆ್ಯಕ್ಟಿವಿಟಿನ ಮಾಡಬೇಕು. ನಮಗೆ ಅವರು ಬೋಟ್ ಹೋಗೋಕ್ಕೂ ಮುಂಚೆನೇ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರು, ನೀರೊಳಗಡೆ ನಾವು ಯಾವ ಥರ ಇರಬೇಕು ಅಂತೆಲ್ಲ, ಭಯ ಪಡಬೇಡಿ ಅಂತೆಲ್ಲ ಹೇಳಿದರು. ಮತ್ತು ಅವರು ನಮಗೆ ಡಾಲ್ಫಿನ್ ವಾಚಿಂಗಿಗೆ ಮಾತ್ರ 50-50 ಚಾನ್ಸಸ್ಸು, ನಾವು 100% ಹೇಳೋಕ್ಕಾಗಲ್ಲ, ನೀವು ಡಾಲ್ಫಿನ್ ನಾವು ತೋರಿಸ್ತೀವಿ ಅಂತ. ಅಲ್ಲಿ ಸಿಗಲಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ ಅಂತ ಹೇಳಿದರು. ಬಟ್ ನಮ್ಮ ಲಕ್ ತುಂಬ ಚೆನ್ನಾಗಿತ್ತೇನೋ, ನಾವು ಅಲ್ಲಿ ತುಂಬ ಡಾಲ್ಫಿನ್ಸ್ನ
ನಾವಿವಾಗ ಡಾಲ್ಫಿನ್ಸ್ನ ನೋಡಿಕೊಂಡು ನೆಕ್ಸ್ಟು ಒಂದು ಸೂಪರ್ ಆಗಿರೋ ಥ್ರಿಲ್ಲಿಂಗ್ ಆಗಿರೋ ಆ್ಯಕ್ಟಿವಿಟಿನ ಮಾಡೋಕ್ಕೆ ಹೋಗ್ತಾ ಇದ್ವಿ. ಈ ಆ್ಯಕ್ಟಿವಿಟಿ ಅಂತೂ ನಿಜವಾಗ್ಲೂ ನೆನೆಸ್ಕೊಂಡ್ರೇ ಒಂಥರ ಮೈ ಜುಮ್ ಅನ್ನತ್ತೆ, ಅಷ್ಟು ಚೆನ್ನಾಗಿದೆ ಈ ಆ್ಯಕ್ಟಿವಿಟೀಸು. ಇಲ್ಲಿವರೆಗೂ ನಾವೆಲ್ಲೂ ಸಹ ನೀರಲ್ಲಿ ಇಳ್ದಿರಲಿಲ್ಲ, ಬರೀ ದೂರದಿಂದ ಡಾಲ್ಫಿನ್ಸ್ನ ಮೀನುಗಳನ್ನ ಮಾತ್ರ ನೋಡ್ತಾ ಇದ್ವಿ. ಈಗ ನೆಕ್ಸ್ಟ್ ಬರೋ ಆ್ಯಕ್ಟಿವಿಟಿಲಿ ನಾವು ನೀರಲ್ಲಿ ಇಳಿದು ಶಾರ್ಕ್ಗಳ ಜೊತೆ ನಾವು ಕೂಡ ಸ್ವಿಮ್ ಮಾಡ್ತೀವಿ. ಸೊ ಈ ಆ್ಯಕ್ಟಿವಿಟಿನ ಮಿಸ್ ಮಾಡ್ದಿರಾ ನೋಡಿ.